ಬಳಸಿ ಉಳಿಸಿ ಉಳಿಸಿ ಇಂಧನ ಉಳಿಸಿ ಬಳಸಿ ಬಳಸಿ ಸೈಕಲ್ ಬಳಸಿ ಜಾರಿಗೆ ಉಳಿಸಿ ಶರಾವತಿ ಉಳಿಸಿ 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 ಶರಾವತಿ ಉಳಿಸಿ 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 ಶರಾವತಿ ಉಳಿಸಿ ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಮತ್ತಂತ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 80 ಬೇಡಿಕೆಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ. 80 ಬೇಡಿಕೆಗಳು. ಆ 80 ಬೇಡಿಕೆಗಳಲ್ಲಿ 16ನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಅದನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದೀವಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗಂಡಸ್ರೆ. ಇಲ್ಲಿ ಯಾರು ಬಳೆ ತೊಡ್ಕೊಂಡಿಲ್ಲ ಸ್ವಾಮಿ, ಇಲ್ಲಿ ಯಾರು ಬಳೆ ತೊಡ್ಕೊಂಡಿಲ್ಲ. ದಯಮಾಡಿ ಬಳೆ ತೊಡ್ಕೊಂಡಿರೋರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಮಲೆನಾಡಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರೂಪದಲ್ಲಿ ನಮ್ಮೆಲ್ಲ ತಾಯಂದಿರುಗಳು ಕೂಡ ಇಲ್ಲಿದ್ದಾರೆ. ಯಾವುದೋ ಒಂದು ಸಮಯ ನೋಡ್ಕೊಂಡು ಶರಾವತಿ ಪಂಪ್ ಸ್ಟೋರೇಜ್ ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಡೋಣ ಅಂತ ಇದ್ರೆ KJ ಜಾರ್ಜ್ ಅವರೇ, ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ಕೂಡ ಒಂದು ಮರನು ಕೂಡ ಕಡಿಲಿಕ್ಕೆ ಬಿಡಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂದಿವೆ. ನಾನು ಉದ್ದ ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ, ಅನೇಕ ಪರಿಸರಾಸಕ್ತರಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ನಮ್ಮ ಜಿಲ್ಲೆಯ ಹೆಮ್ಮೆಯ ಲೋಕಸಭಾ ಸದಸ್ಯರು ರಾಘವೇಂದ್ರ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಶರಾವತಿಯ ಪಂಪ್ ಸ್ಟೋರೇಜ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಅವರು ಹೇಳಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಇಂದ 16,000 ಮರಗಿಡಗಳನ್ನ ಏನ್ ಕಡಿಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರಭಕ್ತ ಬಳಗದ ಪ್ರಮುಖರನ್ನ ಬಿಡಲ್ಲ, ಪರಿಸರಾಸಕ್ತರನ್ನ ಬಿಡಲ್ಲ ಅನ್ನಂತ ಈ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ರು ಕೂಡ ನಮಸ್ಕಾರ. ಅನ್ನೋದನ್ನ ನಾನು ಯಾರಿಗೂ ಹೇಳಬೇಕಾಗಿಲ್ಲ, ನಾವೆಲ್ಲರೂ ಇವತ್ತು ಅನುಭವಿಸ್ತಾ ಇದೀವಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಈಗ 38 ಡಿಗ್ರಿ ನಿನ್ನೆ ಟೆಂಪರೇಚರ್. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ 40-45 ಡಿಗ್ರಿ ದಾಟಿ ಹೋಗಿದೆ. ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಮುಂದಿನ ದಿವಸಗಳಲ್ಲಿ ಬರೋದಿದೆ, ಹಾಗೂ ಮಳೆ ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಕೃಷಿಗೆ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೋಸ್ಕರ 16,000 ಮರಗಳನ್ನ ಕಡಿಯೋದಕ್ಕೆ ಇವಾಗ ತಯಾರಾಗಿದ್ದಾರೆ. ನಿನ್ನೆ ನಾಚಿಕೆ ಬಿಟ್ಟು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೇಡಿಕೆಯಲ್ಲಿ ಒಂದು ಅಂದ್ರೆ ಇದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ 16,000 ಮರ ಕಡಿಯೋದಕ್ಕೆ ಹೊರಟಿದ್ದಾರೆ. ಅದು ಎಂಥ ಕಾಡು ಅಂತಂದ್ರೆ ಶರಾವತಿ ಕೊಳ್ಳದಲ್ಲಿ ಇವರು ಈ ಪಂಪ್ಡ್ ಸ್ಟೋರೇಜ್ ಮಾಡ್ತಾ ಇರ್ತಕ್ಕಂತ ಕಾಡು ಅಂತಂದ್ರೆ ನಮ್ಮ ಪ್ರಣೀತಾ ಪೌಲ್ ಅಂತಕ್ಕಂಥ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅತ್ಯಂತ ಹಿರಿಯ ಅಧಿಕಾರಿಯವರು ಈ ಅರಣ್ಯ ಪ್ರಕೃತಿ ಸಾವಿರಾರು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರತಕ್ಕಂತ ಅರಣ್ಯ. ಇಲ್ಲಿ ನಾವು ಈ ಅರಣ್ಯವನ್ನು ಒಂದು ಬಾರಿ ನಾಶ ಮಾಡಿದ್ರೆ ಇನ್ನು ಯಾವಾಗಲೂ ಇದನ್ನ ನಾವು ಪುನಃ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ಈ ಯೋಜನೆಯನ್ನ ಮಾಡಲೇಬಾರದು ಅಂತ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆಯವರು 3 ಜನ ಎಕ್ಸ್ಪರ್ಟ್ಸ್ ಅನ್ನ ಅಪಾಯಿಂಟ್ ಮಾಡಿ ನೀವು ಸ್ಟಡಿ ಮಾಡಿ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದು ಈ ಅರಣ್ಯವನ್ನು ಅಧ್ಯಯನ ಮಾಡಿ ಅವರು ಕೂಡ ಅದೇ ರೀತಿ ವರದಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಪ್ರಮುಖವಾದಂತ ಅರಣ್ಯ. ಆಮೇಲೆ ಅನೇಕ ವನ್ಯಜೀವಿಗಳಿದ್ದಾವೆ, ಔಷಧಿ ಸಸ್ಯಗಳಿದ್ದಾವೆ. ಮತ್ತೆ ಈ ಮಳೆಗಾಲದಲ್ಲಿ
ಮಳೆ ಮೋಡಗಳನ್ನ ತಡೆ ಹಿಡಿದು ಇಲ್ಲಿಗೆ ಶಿವಮೊಗ್ಗ ಮುಂತಾದ ಪ್ರದೇಶಗಳಿಗೆ ಮಳೆ ಸುರಿಸ್ತಕ್ಕಂತ ತುಂಗ, ಭದ್ರಾ, ಶರಾವತಿ, ಕಾವೇರಿ ಇಂತ ಎಲ್ಲಾ ನದಿಗಳು ವರ್ಷ ಇಡೀ ತುಂಬಿ ಹರಿಯೋದಕ್ಕೆ ಈ ಅರಣ್ಯಗಳು ಬಹಳ ಮುಖ್ಯ. ಆದ್ರಿಂದ ಇಲ್ಲಿ ಇಂತ ಯೋಜನೆ ಮಾಡಬಾರದು ಅಂತ ಸರ್ಕಾರವೇ ಅಪಾಯಿಂಟ್ ಮಾಡೋದಂತ ಇವರು ಎಕ್ಸ್ಪರ್ಟ್ಸ್ ಕೂಡ ಇವತ್ತು ಹೇಳಿದ್ದಾರೆ. ಅವರೆಲ್ಲರ ಹಿತವಚನವನ್ನು ಧಿಕ್ಕರಿಸಿ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಗಳಿಗೆ ಇಂಥ ಒಂದು ಮನೆಹಾಳು ಯೋಜನೆಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ನಾಚಿಕೆ ಬಿಟ್ಟು ಅವರು ಪ್ರಧಾನಮಂತ್ರಿಗಳನ್ನ ಕೇಳಿದ್ದಾರೆ. ನಾವು ಈ ಶಿವಮೊಗ್ಗ ಈ ಎಲ್ಲಾ ಸಂಘಟನೆಗಳು ಇವತ್ತು ಬಿಸಿಲಿನಲ್ಲಿ ನಾವು ಪ್ರಧಾನಮಂತ್ರಿ ಅವರಿಗೂ ಕೂಡ ಇವತ್ತು ನಾವು ಅಹವಾಲನ್ನ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ. ಏನಪ್ಪಾ ಅಂದ್ರೆ ದಯವಿಟ್ಟು ಭಾರತದ ಮಳೆ ಬೆಳೆ ಪರಿಸರದ ದೃಷ್ಟಿಯಿಂದ ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಮನೆಹಾಳು ಯೋಜನೆಗೆ ಯಾವ ಕಾರಣಕ್ಕೂ ತಾವು ಅನುಮತಿಯನ್ನು ನೀಡಬಾರದು ಅಂತ ಹೇಳಿ ನಾವು ಪ್ರಧಾನಮಂತ್ರಿ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ನಾವು ಅಹವಾಲನ್ನ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಯೋಜನೆಯನ್ನ ನಿಲ್ಲುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಪರಿಸರ ಪ್ರೇಮಿಗಳೇ, ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಮೋಟರ್ ಸೈಕಲ್ಗಳು, ಕಾರ್ಗಳು, ಸೈಕಲ್ಗಳಲ್ಲಿ ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದು, ಪ್ರತಿಭಟನಾ ರ್ಯಾಲಿ ಆಗಿದ್ದು ಮೊದಲನೇ ಬಾರಿ ಏನಂತ ಅಂಶವನ್ನ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ನಾವು ಯಾವುದೇ ನಾಗರಿಕರಿಗೆ ತೊಂದರೆ ಕೊಡಬಾರದು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ವೆಹಿಕಲ್ಗಳನ್ನ 400-500 ಮೋಟರ್ ಸೈಕಲ್ಗಳನ್ನ ಎಲ್ಲ ಹೊರಗಡೆ ಸುತ್ತು ನಿಲ್ಸಿದೀವಿ. ರಸ್ತೆಗೆ ತಂದು ಅಡ್ಡ ನಿಲ್ಸಿಲ್ಲ, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೋರಾಟದಲ್ಲಿ ನಮ್ಮ ಅನೇಕ ತಿಂಗಳಿಂದ ಮಾರ್ಗದರ್ಶನ ಮಾಡ್ಕೊಂಡು ಬಂದಿರಂತ ಪ್ರೊಫೆಸರ್ ಕುಮಾರಸ್ವಾಮಿ ಇರ್ಬೋದು, ಶ್ರೀಯುತ ಶ್ರೀಪತಿ ಇರ್ಬೋದು, ಗೌಳೆ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಅಶೋಕ್ ಕುಮಾರ್ ಇರ್ಬೋದು, ಅದೇ ರೀತಿ ಶ್ರೀಕಾಂತ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಮಹಾದೇವ ಸ್ವಾಮಿ ಇರ್ಬೋದು, ಕನ್ನಡ ಸಂಘದ ಪ್ರಮುಖರು, ರವಿ ಅಂತ ಪ್ರಮುಖರು, ಅಣ್ಣಾ ಹಜಾರೆ ತಂಡದವರು, ಈ ರೀತಿ ಸೈಕಲ್ ಕ್ಲಬ್ನವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ಇದು ಆರಂಭ. ನಾವು ಯಾರಿಗೂ ತೊಂದರೆ ಕೂಡ ಕೊಟ್ಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಉರಿ ಬಿಸಿಲು ನಡೀತಾ ಇದೆ. ಈಗ ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ವಿಷಯವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ. ಮುಕ್ಕಾತ್ಪಾಲ್ 22ನೇ ತಾರೀಕು ನಮ್ಮ ಎಲ್ಲ ನಾಯಕರುಗಳ ಜೊತೆಗೆ ಮತ್ತೊಂದು ವಿಶೇಷವಾದ ಸಭೆ ಸೇರಿ ಮುಂದಿನ ಹೋರಾಟವನ್ನ ನಾವು ಖಂಡಿತ ವಿಚಾರ ಮಾಡ್ತೇವೆ. ಎಲ್ಲ ಹೋರಾಟಕ್ಕೂ ಕೂಡ ನೀವೆಲ್ಲ ಸಿದ್ಧ ತಾನೆ? ನಾವೆಲ್ಲ ಹೋರಾಟಕ್ಕೂ ಸಿದ್ಧ ಅನ್ನೋದು ಎಲ್ಲ ಎರಡು ಕೈ ಎತ್ತಿ ಹೇಳಿ. ಎಲ್ಲ ಹೋರಾಟ ಸಿದ್ಧ ಅನ್ನೋದ ನಾವೆಲ್ಲ ಇದೀರಿ. ಇಡೀ ಶಿವಮೊಗ್ಗ ಜಿಲ್ಲೆ ಜನ ನಮ್ ಜೊತೆಗಿದ್ದಾರೆ. ಅನೇಕ ಸಾಧು ಸಂತರು ಬೆಳಗ್ಗೆಯಿಂದ ಭಾರತಿ ಗುರುಜಿಯವರು, ನಮ್ಮ ಪ್ರಕಾಶ್ ಸಾವಯವ ಪ್ರಕಾಶ್ ಹೇಳ್ತಾ ಇದ್ರು, ಸಾಧು ಸಂತರು ಬೆಳಗ್ಗೆಯಿಂದ ಅನೇಕರು ಫೋನ್ ಮಾಡ್ತಾ ಇದಾರಂತೆ, ಹೇಗಾಯ್ತು ಅಂತ. ಭಾರತಿ ಗುರುಜಿಯವರು ಮತ್ತೆ ಕೇಳಿದಂತೆ ಹೇಗಾಯ್ತು ಅಂತ. ಇಡೀ ಗಾಂಧಿ ಬಜಾರಲ್ಲಿ, ನೆಹರು ರಸ್ತೆಯಲ್ಲಿ ನೋಡಿ ಅವ್ರಿಗೆ ಜನನೇ ಹೇಳಿದ್ದಾರೆ, ಅತಿ ಉತ್ಸಾಹದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಅಂತ. ಮುಂದಿನ ದಿನ ಮತ್ತೆ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯವರು ಯಾರಿಗೆ ಅವ್ರು ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್
ಒಂದು ವಿಶೇಷವಾದ ಇದರಿಂದ ಜನಕ್ಕೆ ಆಗ್ತಾರಂತ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡ್ಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆಯಿಂದ ಆಗ್ತಾ ಇರಂತ ಅನ್ಯಾಯವನ್ನ ಸಾಧು ಸಂತರು ಸಂತೋಷ್ ಹೆಗ್ಡೆ ಇರ್ಬೋದು, ಹಿರೇಮಠ್ ಇರ್ಬೋದು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಇರ್ಬೋದು, ಎ.ಟಿ. ರಾಮಸ್ವಾಮಿಗಳು ಇರ್ಬೋದು, ಪರಶುರಾಮೇಗೌಡರು ಇರ್ಬೋದು, ಈ ರೀತಿ ಎಲ್ಲಾ ಪ್ರಮುಖರನ್ನು ಕೂಡ ಭೇಟಿ ಮಾಡಿ, ಶೃಂಗೇರಿ ಜಗದ್ಗುರುಗಳು ಇರ್ಬೋದು, ಸ್ವರ್ಣವಳ್ಳಿ ಸ್ವಾಮಿಗಳು ಇರ್ಬೋದು, ಅನೇಕ ಸ್ವಾಮಿಗಳನ್ನ, ಪೇಜಾವರ ಸ್ವಾಮಿಗಳು, ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ. ಯಾವ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡಲ್ಲ. ಈ ತೀರ್ಮಾನವನ್ನ ನಾವು ತಗೊಂಡಿದೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಬಿಸಿಲಲ್ಲೆಲ್ಲ ತಾವೆಲ್ಲ ಇದ್ದೀರಾ. ಹಾಗಾಗಿ ಈ ಸಭೆಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ.